ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಖತ್ತಾಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ ನೋಡೋಣ. ವೀಕ್ಷಕರು ಏನು ಗೊತ್ತಾ, ನಾವು ಮೂಲಂಗಿನ ಬಳಸ್ತೀವಿ, ಬಟ್ ಮೂಲಂಗಿನ ಎಲ್ಲರೂ ತಿನ್ನಲ್ಲ. ಆದರೆ ಎಲ್ಲ ಮೂಲಂಗಿ ಹುಳಿ ಮಾಡ್ತಾರೆ, ಮೂಲಂಗಿ ಸಾರು ಮಾಡ್ತಾರೆ ಅಲ್ವಾ. ಆದರೆ ಒಂದು ಸರಿ ನಾನು ಈ ಥರ ಮಾಡಿರೋದನ್ನ ನೀವು ಟ್ರೈ ಮಾಡಿದ್ರೆ ಮಕ್ಕಳು ಸಹಿತ ತಿಂತಾರೆ ವೀಕ್ಷಕರೇ. ಒಂದು ಸರಿ ಟ್ರೈ ಮಾಡೋಣ ಬನ್ನಿ. ನೋಡಿ, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಮೂಲಂಗಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಅರಿಶಿನ ಮತ್ತು ಎಣ್ಣೆ, ಸಾಸಿವೆ, ಅದು ನಾರ್ಮಲಾಗಿ. ನೋಡಿ, ಮೂಲಂಗಿನ ಈ ಥರ ತೊಗೊಂಡು ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಸಿಪ್ಪೆ ತೆಗೆದು ಈ ಥರ ರೌಂಡಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮೂಲಂಗಿನ. ವೀಕ್ಷಕರು ಏನು ಗೊತ್ತಾ, ನಾವು ಡೈಲಿ ಸಾರು ಹುಳಿ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿರುತ್ತೆ ತಿನ್ನೋಕ್ಕೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ. ಪಲ್ಯ ಮೂಲಂಗಿ ಪಲ್ಯ ಅಂತಾರೆ ಹೇಳಿ, ಮೂಲಂಗಿ ಕರಿ ಅಂತಾರೆ ಹೇಳಿ. ನೋಡಿ, ಬಾಂಡಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ವೀಕ್ಷಕರೇ. 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸಣ್ಣಗೆ ಹಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಅದು ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಮೂಲಂಗಿನ ಹೆಚ್ಚಾಗಿ ಮಕ್ಕಳು ಮಾತ್ರ ತಿನ್ನೋದೇ ಇಲ್ಲ ವೀಕ್ಷಕರೇ ಮೂಲಂಗಿನ. ಅದರಿಂದ ನಾವು ಈ ಥರ ಒಂದೊಂದು ಪ್ರಯತ್ನ ಪಟ್ಟು ಈ ಥರ ಮಾಡಿಕೊಡ್ತಾ ಇದ್ದರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಈರುಳ್ಳಿ ಅದು ಫ್ರೈ ಆಗ್ತಾ ಇದೆ. ನಾನು ಮಿಕ್ಸಿ ಜಾರಿಗೆ 1 ಕಪ್ ಅಂದರೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿನಾರ ಮಾಡ್ಕೊಳ್ಳಿ, ಈ ಥರ ಪೀಸಾರ ಮಾಡ್ಕೊಳ್ಳಿ. ನಾವು ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಹಸಿಮೆಣ್ಸಿಗೆ 2 ಹಸಿಮೆಣ್ಸಿಗೆ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ನೀವು ಹಸಿಮೆಣ್ಸಿಕಾಯಿ ಹಾಕೋಬೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕಲರ್ಗೆ, ಸಖತ್ತಾಗಿರುತ್ತೆ ನ್ಯಾಚುರಲ್ ಕಲರ್ ನಮ್ಮ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಈರುಳ್ಳಿ ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋ ಮೂಲಂಗಿನ ನಾವು ಅಲ್ಲಿಗೆ ಹಾಕ್ತಾಯಿದ್ದೀನಿ ಬಾಣಲಿಗೆ. ಮಿಕ್ಸ್ ಮಾಡಿ ಅದನ್ನೆಲ್ಲ ಈರುಳ್ಳಿ ಜೊತೆ ಅದು ಹೊಂದ್ಕೋಬೇಕು. ಮಿಕ್ಸ್ ಮಾಡಿ. ಮೂಲಂಗಿಯನ್ನು ನಾವು ದಿನನಿತ್ಯ ಬಳಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹೃದಯದ ಆರೋಗ್ಯ ತುಂಬ ಚೆನ್ನಾಗಾಗುತ್ತದೆ. ರಕ್ತ ಒತ್ತಡ ನಿಯಂತ್ರಣದಲ್ಲಿರುತ್ತದೆ ಹಾಗೂ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ ವೀಕ್ಷಕರೇ ಮೂಲಂಗಿ ಬಳಸೋದರಿಂದ. ಹಸಿ ಮೂಲಂಗಿಯನ್ನು ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕರಿಮೆಣಸಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ತಿನ್ಬೋದು ವೀಕ್ಷಕರೇ. ಅಥವಾ ನಾವು ಕೋಸಂಬರಿ ಥರ ಅಂದರೆ ತುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಉಪಯೋಗಿಸ್ಬೋದು ವೀಕ್ಷಕರೇ. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಅದನ್ನ ತರ್ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ. ಅಂದರೆ ತುಂಬ ಏನು ಪೇಸ್ಟ್ ಬೇಡ, ತರ್ತರಿಯಾಗಿ ರುಬ್ಕೊಳ್ಳೋದು. ಇವಾಗ ನೋಡಿ, ಮೂಲಂಗಿ ಈರುಳ್ಳಿ ಜೊತೆ ಹೊಂದ್ಕೊಂಡು ಅದು ಬೆಂದಿದೆ. ತುಂಬ ಏನು ಬೇಯಿಸೋದೇನು ಬೇಡ ವೀಕ್ಷಕರೇ, ತುಂಬ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ಚೆನ್ನಾಗಿರುತ್ತೆ. ಇದೇನು ಹಸಿನೇ ತಿಂತಾರೆ, ಹಸಿದ್ರಲ್ಲಿ ನಾವು ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ನೋಡಿ, ಇವಾಗ ಇದಾಗಿದೆ, ಮೂಲಂಗಿ ಬೆಂದಿದೆ. ನಾವು ಇದಕ್ಕೆ ತರ್ತರಿಯಾಗಿ ರುಬ್ಕೊಂಡಿದ್ವಲ್ಲ ಮಸಾಲೆಯನ್ನು ಸೇರಿಸೋಣ ಇದಕ್ಕೆ ಮೂಲಂಗಿಗೆ. ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಟೇಸ್ಟ್ ಸಖತ್ತಾಗಿರುತ್ತೆ. ಮಕ್ಕಳು ಸಹ ಬೇಕು ಬೇಕು ಅಂತ ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಮತ್ತು ಸಣ್ಣಗೆ ಹಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ನಿಂಬೆ ರಸ ಸೇರಿಸ್ತಾ ಇದ್ದೀನಿ ವೀಕ್ಷಕರೇ. ಅರ್ಧ ಹೋಳಾದರೆ ಸಾಕು.
ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೋಬೇಕು. ನೋಡಿ ಇವಾಗ ತಯಾರಾಗಿದೆ ಮೂಲಂಗಿ ಪಲ್ಯ ಅಥವಾ ಮೂಲಂಗಿ ಕರಿ. ಸಖತ್ ಟೇಸ್ಟಿ ಹೆಲ್ತಿ ರೆಸಿಪಿ. ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನೀವೇ ತಿಂತೀರಾ, ಬೇಕು ಬೇಕು ಅಂತ ಮತ್ತೆ ಮಾಡ್ಕೊಂಡು ತಿಂತೀರಾ ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಲೈಕ್ ಮಾಡಿ ನನ್ನ ವಿಡಿಯೋನ. ಈ ರೆಸಿಪಿ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ರೀತಿ ನಾನು ಹೊಸ ರೆಸಿಪಿ ತರ್ತೀನಿ ವೀಕ್ಷಕರೇ. ನಿಮ್ಮ ಉತ್ತೇಜನವೇ ನಮ್ಮ ಮುಂದಿನ ವಿಡಿಯೋಕ್ಕೆ ಸಹಾಯವಾಗುತ್ತದೆ. ಯಾರೆಲ್ಲ ಇಷ್ಟವಾದಲ್ಲಿ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ.